ನಾನೇ ಕಪ್ ಗೆದ್ಕೊಂಡು ಹೋಗ್ತೀನಿ, ಅದ್ರ ಜೊತೆ ಇನ್ನೊಬ್ಬರು ಕೂಡ ಫಿನಾಲೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಸವಾಲು ಒಡ್ಡಿದ್ದಾರೆ ಅಂತ ಇಲ್ಲಿ ಹೇಳಿದ್ರು. ಹೌದು, ಅವ್ರು ಸವಾಲಲ್ಲ, ಅದನ್ನ ನಾರ್ಮಲ್ ಆಗಿ ಇಲ್ಲಿ ರಿಷಾ ಅವ್ರು ಇದ್ದಾಗ ಕೂಡ ಇಲ್ಲಿ ಹೇಳಿದ್ರು, ನೀನ್ ಫಿನಾಲೆವರೆಗೂ ಇಲ್ಲಿ ಇರಲ್ಲ, ಇಲ್ಲಿ ಕಾವ್ಯ ಅವರು ಇದ್ದೇ ಇರ್ತಾರೆ ಫಿನಾಲೆವರೆಗೂ ಅಂತ ಇಲ್ಲಿ ಗಿಲ್ಲಿ ಅವರು ಹೇಳಿದ್ರು. ಅಂದ್ರೆ ಈ ತರ ಸುಮಾರು ವಿಚಾರಗಳನ್ನ ಇಲ್ಲಿ ಮಾತಾಡಿದ್ದಾರೆ. ಆದ್ರೆ ಅಶ್ವಿನಿ ಅವ್ರಿಗೆ ಟ್ರಿಗರ್ ಆಗ್ತಿರೋದು ಏನಪ್ಪಾ ಅಂತಂದ್ರೆ, ಗಿಲ್ಲಿ ಅವರು ಹೇಳ್ದಂಗೆ ಆಗ್ತಿದೆಯಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಅವರಿಗೆ ಟ್ರಿಗರ್ ಆಗ್ತಿದೆ. ನಾನು ಹೇಳಿದೆ ಯಾವುದು ಕೂಡ ನಡೀತಲ್ಲ, ಆದ್ರೆ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಿರೋದೆಲ್ಲ ನಡೀತಿದೆಯಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ಸ್ವಲ್ಪ ಉರಿ ಹತ್ತಿದೆ. ಯಾಕಂದ್ರೆ ನಂಬಲೇಬೇಕು, ಅದು ಬಂದಿದೆ ಆಲ್ರೆಡಿ 2 ವಾರ ಫಿನಾಲೆಗೆ ಇರೋದು. ಇಲ್ಲಿ ಕಾವ್ಯ ಅವರು ಈ ವೀಕ್ ಅಂತೂ ಇಲ್ಲಿ ನಾಮಿನೇಟ್ ಆಗೇ ಇಲ್ಲ, ನೆಕ್ಸ್ಟ್ ಫಿನಾಲೆಗೆ ಎಂಟ್ರಿ ಕೊಟ್ಟೇ ಕೊಡ್ತಾರಲ್ವಾ. ಒಟ್ನಲ್ಲಿ ಗಿಲ್ಲಿ ಅವ್ರು ಏನೇ ಮಾಡಿದ್ರು ಕೂಡ ಮತ್ತೆ ಕಾವ್ಯ ಅವ್ರ ಜೊತೆಲಿ ಇದ್ರೂ ಕೂಡ ಇಲ್ಲಿ ಅಶ್ವಿನಿ ಅವ್ರಿಗೆ ಇಷ್ಟನೇ ಆಗ್ತಲ್ಲ. ಇನ್ನಿಲ್ಲಿ ಕಿಚ್ಚ ಸುದೀಪ್ ಸರ್ ಇವರೆಲ್ಲ ಕೂಡ ಇಷ್ಟೆಲ್ಲ ಒಂದು ಸುರಿಮಳೆನೆ ಅನ್ಕೊಳ್ಳಿ, ಕಂಪ್ಲೇಂಟ್ಗಳ ಸುರಿಮಳೆ ಗಿಲ್ಲಿ ಅವ್ರ ಮೇಲೆ ಇಷ್ಟೆಲ್ಲ ಮಾಡಿದ್ರು. ರಕ್ಷಿತ್ ಅವ್ರು ಇರ್ಬೋದು, ರಘು ಅವ್ರು ಇರ್ಬೋದು, ಸ್ಪಂದನ ಅವ್ರು ಇರ್ಬೋದು, ಅಶ್ವಿನಿ ಅವ್ರು ಇರ್ಬೋದು, ಎಲ್ಲರೂ ಕೂಡ ಇಲ್ಲಿ ಹೇಳಿದ್ರು. ಇನ್ನೂ ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತ ನೋಡ್ಬೇಕಾಗುತ್ತೆ. ಇಲ್ಲಿ ಧನುಷ್ ಅವ್ರು ಕೂಡ ಗಿಲ್ಲಿ ಅವ್ರ ಮೇಲೆ 100% ಕಂಪ್ಲೇಂಟ್ ಮಾಡಿರ್ತಾರೆ. ಏನಕ್ಕೆ ಅಂತಂದ್ರೆ ಇಲ್ಲಿ ಅವ್ರನ್ನೂ ಕೂಡ ನಾಮಿನೇಟ್ ಮಾಡಿದ್ರಲ್ವಾ, ನೋಡೋಣ ಅವ್ರೇನು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು. ಅದರಲ್ಲೂ ಕೂಡ ಧ್ರುವಂತ್ ಅವ್ರು ಅಂತೂ ಇದ್ದಿದ್ದು ಸಖತ್ತಾಗಿ ಹೇಳಿರ್ತಾರೆ. ಯಾಕಂತಂದ್ರೆ ಕೆಲವೊಬ್ರು ಇದ್ದಿದ್ದನ್ನ ಇದ್ದಂಗೆ ಹೇಳಿದ್ರೆ, ಇವರು ಇಲ್ದಿರೋದನ್ನು ಕೂಡ ಅವರೇ ಹುಟ್ಟಾಕೊಂಡ್ಬಿಟ್ಟು ಇಲ್ಲಿ ಹೇಳೋದ ಚಾನ್ಸಸ್ ಅಂತೂ ಜಾಸ್ತಿ ಇದೆ. ನೋಡೋಣ ಅವ್ರೇನು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಪ್ರೋಮೋದಲ್ಲಿ ಎಷ್ಟು ತೋರ್ಸಕ್ಕಾಗುತ್ತೋ 30 ಸೆಕೆಂಡ್ಸ್ ಅಲ್ಲಿ ಅಷ್ಟೇ ತೋರ್ಸಕ್ಕಾಗೋದಲ್ವಾ. ನಿಮ್ ಪ್ರಕಾರ ಇನ್ನು ಯಾರ್ಯಾರು ಏನೇನು ಹೇಳಿರ್ಬೋದು ವೀಕ್ಷಕರಿಗೆ ಗಿಲ್ಲಿ ಅವ್ರ ಬಗ್ಗೆ? ಒಟ್ನಲ್ಲಿ ಕ್ಯಾಪ್ಟನ್ಸಿ ಸರಿ ಇಲ್ಲ ಅಂತ ಇಲ್ಲಿ ಹೇಳಿರೋದಂತೂ ಒಬ್ರು ಕೂಡ ಸರಿ ಇದೆ ಅಂತ ಹೇಳಲೇ ಇಲ್ಲ. ಇವನ್ ರಕ್ಷಿತ್ ಅವರು ಗಿಲ್ಲಿ ಅವ್ರನ್ನ ಅಷ್ಟೊಂದು ಇಷ್ಟಪಡ್ತಾರೆ, ಆದ್ರೆ ಅವ್ರಿಗೂ ಕೂಡ ಸರಿಯಾಗಿಲ್ಲ ಅಂತ ಇಲ್ಲಿ ಅನಿಸ್ಬಿಡ್ತು. ಅದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೊನೆಯದಾಗಿ ಹೇಳೋದು ನೋಡಿ, ಹಾಗಿದ್ರೆ ನಾಮಿನೇಷನ್ ಪ್ರಕ್ರಿಯೆನೇ ಸರಿ ಹೋಗ್ಲಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಕಾವ್ಯ ಅವರನ್ನ ಸೇಫ್ ಮಾಡೋದಕ್ಕೆ ಇಡೀ ಪ್ರಕ್ರಿಯೆ ನಡೀತಲ್ವಾ ಅಂತ ಕೂಡ ಇಲ್ಲಿ ಕೇಳಿದ್ರು. ಹೌದು, ಎಲ್ರಿಗೂ ಕೂಡ ಅಲ್ಲಿರೋ ಕಂಟೆಸ್ಟೆಂಟ್ಗಳ ಪ್ರಕಾರ ಹೇಳ್ತಿರೋದು. ಕೆಲವೊಬ್ಬರಿಗೆ ನಾನು ಹೇಳ್ತಿರೋದೇನಪ್ಪ ಅಂತಂದ್ರೆ, ಪಾಸಿಟಿವ್ ಆಗು ಕೂಡ ಇದನ್ನ ಥಿಂಕ್ ಮಾಡ್ಬೋದು, ಮತ್ತೆ ನೆಗೆಟಿವ್ ಆಗು ಕೂಡ ಇಲ್ಲಿ ಥಿಂಕ್ ಮಾಡ್ಬೋದು. ಇಲ್ಲಿ ಅಶ್ವಿನಿ ಅವರು, ಧ್ರುವಂತ್ ಅವರು ಇಬ್ರು ಕೂಡ ಇಲ್ಲಿ ನಾಮಿನೇಷನ್ ವಿಚಾರದ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡಿದ್ರು. ಅದು ಯಾರನ್ನ ಅವ್ರು ಇಲ್ಲಿ ನಾಮಿನೇಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ಇಲ್ಲಿ ಗಿಲ್ಲಿ ಅವ್ರನ್ನ, ಕಾವ್ಯ ಅವ್ರನ್ನ. ಅಲ್ಲಿ ಅವರಿಬ್ರು ಆ ಥರ ಮಾತಾಡಿದ್ದಾರೆ ಅಂದ್ರೆ ಇಲ್ಲಿ ಕಾವ್ಯ 100% ನಾಮಿನೇಟ್ ಆಗೇ ಆಗ್ತಿದ್ರು. ಯಾಕಂದ್ರೆ ಇಬ್ರು ಒಬ್ಬರಿಗಿಂತ ಹೆಚ್ಚಾಗಿ ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಕೊಟ್ಟಿದ್ರು ಬೇರೆ ರೀತಿಯಲ್ಲಿ ಅಂತಂದ್ರೆ 100% ಇಲ್ಲಿ ಕಾವ್ಯ ಅವರಂತೂ ನಾಮಿನೇಟ್ ಆಗ್ತಿದ್ರು. ಆದ್ರೆ ಅವ್ರು ಕೊಡೋ ಒಂದು ರೀಸನ್ ಏನಿದೆ, ಆ ಒಂದು ರೀಸನ್ ಸ್ಟ್ರಾಂಗ್ ಆಗಿರ್ಬೇಕಲ್ವಾ. ಇಲ್ಲಿ ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಇಲ್ಲಿ ಎಲ್ಲರೂ ಕೂಡ ಗಿಲ್ಲಿ ಅವ್ರ ಮೇಲೆ ಕಂಪ್ಲೇಂಟ್ ನ ಹೇಳಿದ್ದಾರೆ. ಆಲ್ಮೋಸ್ಟ್ ಕಾವ್ಯ ಅವ್ರ ಒಬ್ಬರನ್ನ ಬಿಟ್ಬಿಟ್ಟು